ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನೀಲಾಂಜನ ಸಮಾಭಾಸಂ ರವಿಪುತ್ರಮೇಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನಿಶ್ಚರಂ. ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ ದೀರ್ಘಾಚಾರ ಪ್ರಸನ್ನಾತ್ಮ ಪೀಡಾ ಮರತು ಮೇ ಶನಿ. ನಮ್ಮ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ವಿಶ್ವಾವಸು ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಹೊಸ್ತಿಲಲ್ಲಿ ನಾವು ಬರಲಿರುವಂತಹ ಈ ಹೊಸ ಸಂವತ್ಸರ ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ಅನ್ನುವಂತಹ ಆಶಯದೊಂದಿಗೆ ಇವತ್ತಿನ ಒಂದಿಷ್ಟು ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋಣ. ಯುಗಾದಿ ಹಬ್ಬ ಏನಿದೆ, ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಿಂದೂ ಪದ್ಧತಿಯಲ್ಲಿ ಆಚರಿಸಲ್ಪಡುವಂತಹ ಹಬ್ಬಗಳಲ್ಲೇ ಅತ್ಯಂತ ಪ್ರಮುಖವಾದಂತಹ ಮತ್ತು ವಿಶಿಷ್ಟವಾಗಿರುವಂತಹ ಹಬ್ಬ. ಹೆಸರೇ ಯುಗಾದಿ. ಅಂದರೆ ಪ್ರಜಾಪತಿ ಬ್ರಹ್ಮ ಈ ಸೃಷ್ಟಿಯನ್ನು ಆರಂಭ ಮಾಡೋದಕ್ಕೆ ಯುಗಾದಿಯ ದಿನ ಅವನು ಕೆಲಸವನ್ನು ಆರಂಭ ಮಾಡ್ದ. ಈ ಚೈತ್ರ ಮಾಸದ ಪ್ರತಿಪದೆಯ ದಿನ ಆರಂಭ ಮಾಡ್ದ ಅಂಥೇಳಿ ಹೇಳ್ತಾರೆ. ಯುಗಾದಿ ಅಂತ ಹೇಳಿದ್ರೆ ಅದು ನಮ್ಮ 12 ಮಾಸಗಳ ಪೈಕಿ ಮೊದಲನೇ ಮಾಸ ಚೈತ್ರ ಮಾಸ, ವಸಂತ ಋತು. ಆ ಸಂದರ್ಭದಲ್ಲಿ ಬರುವಂತಹ ವಿಶೇಷವಾದಂತಹ ಹಬ್ಬ. ಕೇವಲ ಮನುಷ್ಯರು ಮಾತ್ರ ಅಲ್ಲ, ಇಡೀ ಪ್ರಕೃತಿ ಕೂಡ ಹೊಸ ವರ್ಷವನ್ನು ಸ್ವಾಗತ ಮಾಡೋದಕ್ಕೆ ಕಾತುರದಿಂದ ಕಾದಿರುತ್ತದೆ ಅನ್ನುವ ರೀತಿಯಲ್ಲಿ ಎಲ್ಲ ಕಡೆಗಳಲ್ಲೂ ಕೊಡುವ ಹಚ್ಚ ಹಸಿರಾಗಿರ್ತಕ್ಕಂತಹ ವಾತಾವರಣದಲ್ಲಿ ಹೂಗಳು ಬಿಡ್ತವೆ, ಕೋಗಿಲೆಗಳು ಕೂಗ್ತವೆ, ಮಾವಿನ ಹೂವು ಮಾವಿನಕಾಯಿ ಬರುವಂತಹ ಸಂದರ್ಭ. ಹಾಗಾಗಿ ಯುಗಾದಿಯನ್ನು ಭಾರತದಾದ್ಯಂತ ಬೇರೆ ಬೇರೆ ಹೆಸರುಗಳಿದ್ದಾವೆ. ಎಲ್ಲರೂ ಕೂಡ ಆಚರಣೆಯನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡ್ತಾರೆ. ಮತ್ತು ಮನುಷ್ಯ ಸಹಜವಾಗಿರ್ತಕ್ಕಂತಹ ಒಂದು ನಂಬಿಕೆ ಅಂತಂದರೆ, ವರ್ಷದ ಆದಿಯಲ್ಲಿ ವರ್ಷದ ಆರಂಭದ ದಿನ ಒಂದು ಸಂಕಲ್ಪವನ್ನು ಮಾಡುವಂಥದ್ದು. ಮುಂದಿನ ಇಡೀ ವರ್ಷ ಹೇಗೆ ನಾವು ಕಳಿಬೇಕು, ಯಾವ ರೀತಿ ಆ ವರ್ಷವನ್ನು ನಾವು ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಳ್ಬೇಕು ಅಂಥೇಳಿ ಒಂದು ಸಂವಿಧಾನವನ್ನು ನಾವಾಗೇ ರಚನೆ ಮಾಡುವಂಥ ಒಂದು ಪರ್ವಕಾಲ ಯುಗಾದಿ. ಹಾಗಾಗಿ ಪ್ರತಿ ಸಲ ಕೂಡ ಯುಗಾದಿಯ ಭವಿಷ್ಯವನ್ನು ಕೇಳುವಂಥದ್ದು, ಪಂಚಾಂಗ ಶ್ರವಣವನ್ನು ಮಾಡುವಂಥದ್ದು, ಯುಗಾದಿಯ ಭವಿಷ್ಯವನ್ನು ಕೇಳುವಂಥದ್ದು ನಮ್ಮಲ್ಲಿ ಇರತಕ್ಕಂತಹ ಪರಿಪಾಠ. ಈ ಬಾರಿಯ ಯುಗಾದಿಯ ಈ ವಿಶ್ವಾವಸು ನಾಮ ಸಂವತ್ಸರದ ಯುಗಾದಿಯ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ವಿಚಾರ ಅಂತಂದರೆ, ಈ ಯುಗಾದಿಯ ಮೊದಲನೇ ದಿನ ಅಂದರೆ ನಾಳೆ ಯುಗಾದಿ ಅಂತಂದರೆ ಇವತ್ತು ರಾತ್ರಿ ಹೊತ್ತಿನಲ್ಲಿ ನವಗ್ರಹಗಳಲ್ಲೇ ಅತ್ಯಂತ ಪ್ರಭಾವಶಾಲಿ ಮತ್ತು ಮನುಷ್ಯನ ಜೀವನದ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರುವಂತಹ ಶನಿದೇವರು, ಶನಿ ಮಹಾತ್ಮ, ಶನಿಶ್ಚರ ಅಂಥೇಳಿ ಕರೀತಾರೆ. ಆ ಶನಿದೇವರು ಕುಂಭರಾಶಿಯಿಂದ ಮೀನರಾಶಿಯನ್ನು ಪ್ರವೇಶಿಸುವಂತಹ ಒಂದು ಸಂದರ್ಭ. ಅದು ಯುಗಾದಿಯ ಸಂದರ್ಭದಲ್ಲೇ ಬಂದಿರೋದ್ರಿಂದ ಈಗಾಗಲೇ ನಾನು ಒಂದು ಮಾತನ್ನು ಹೇಳಿದೆ. ಪ್ರತಿ ವರ್ಷ ಕೂಡ ಯುಗಾದಿಯ ಸಂದರ್ಭದಲ್ಲಿ ಪಂಚಾಂಗ ಶ್ರವಣವನ್ನು ಮಾಡಿ ನಮ್ಮ ಭವಿಷ್ಯ ಹೇಗಿರ್ತದೆ ಅನ್ನುವಂಥ ಒಂದು ಕುತೂಹಲವನ್ನು ಜ್ಯೋತಿಷ್ಶಾಸ್ತ್ರಜ್ಞರಿಂದ, ಪಂಡಿತರಿಂದ,
ತಿಳಿದುಕೊಳ್ಳುವಂಥದ್ದೊಂದು ವಾಡಿಕೆ. ಅದೇ ಹಾಗೆ ಯಾವ ಭವಿಷ್ಯವನ್ನು ಜ್ಯೋತಿಷಿಗಳು ಹೇಳ್ತಾರೋ ಅವರೆಲ್ಲರೂ ಸಹಿತ ಹೇಳುವಂಥದ್ದು ಈ ಗ್ರಹಗತಿ ಹೇಗಿದೆ. ಒಬ್ಬ ಜಾತಕನಲ್ಲಿ ಗುರು ಯಾವ ಮನೆಯಲ್ಲಿದ್ದಾನೆ, ಶುಕ್ರ ಯಾವ ಮನೆಯಲ್ಲಿದ್ದಾನೆ, ರಾಹು ಕೇತು ಯಾವ ಮನೆಯಲ್ಲಿದ್ದಾರೆ, ಬುಧ ಎಲ್ಲಿದ್ದಾನೆ, ಮಂಗಳ ಎಲ್ಲಿದ್ದಾನೆ, ಹೀಗೆ ಎಲ್ಲ ಒಂದೊಂದು ಮನೆಗಳ ವಿಚಾರವಾಗಿ ಮಾತಾಡ್ತಾರೆ. ಅದರ ಮೇಲೆ ಭವಿಷ್ಯವನ್ನು ಹೇಳ್ತಾರೆ. ಅದರ ಮೇಲೆ ನಿಮಗೆ ಯಾವ ರೀತಿಯ ಗ್ರಹಗತಿಗಳಿದ್ದಾವೆ ಅನ್ನುವಂಥದ್ದು ಹೇಳುವಂಥದ್ದು ಹೇಳ್ತಾರೆ. ಆ ಎಲ್ಲ ಗ್ರಹಗಳಲ್ಲೂ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಶನಿ ಗ್ರಹ ಏನಿದೆ, ಶನೀಶ್ವರ ಏನಿದ್ದಾನೆ, ಅವನು ಈ ಬಾರಿ ಯುಗಾದಿಯ ಸಂದರ್ಭದಲ್ಲೇ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಶನಿದೇವರನ್ನ ನ್ಯಾಯಾಧೀಶ ಅಂತೇಳಿ ಕರೀತಾರೆ. ನಮ್ಮ ತಪ್ಪುಗಳನ್ನು, ಮನುಷ್ಯನ ಜೀವನದಲ್ಲಿ ಮಾಡುವಂತಹ ತಪ್ಪುಗಳನ್ನು ಪತ್ತೆ ಹಚ್ಚಿ ಅದಕ್ಕೆ ತಕ್ಕದಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಟ್ಟು ಮನುಷ್ಯನನ್ನು ಧರ್ಮದಾರಿಯಲ್ಲಿ, ಸರಿಯಾಗಿರ್ತಕ್ಕಂತಹ ದಾರಿಯಲ್ಲಿ ಸಂಚಾರ ಮಾಡೋದಕ್ಕೆ ಶನಿದೇವರು ಅತ್ಯಂತ ಪ್ರಭಾವಶಾಲಿಯಾಗಿ ಕೆಲಸವನ್ನು ಮಾಡ್ತಾನೆ. ಹಾಗಾಗಿ ಈ ಬಾರಿಯ ಯುಗಾದಿಯ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಸಂದರ್ಭ ಯಾಕೆ ಅಂತಂದರೆ, ಶನಿದೇವರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡುವಂಥ ಸಂದರ್ಭ ಮತ್ತು ಯುಗಾದಿ ಎರಡೂ ಕೂಡ ಒಟ್ಟಿಗೆ ಬಂದಿರೋದ್ರಿಂದ ಯುಗಾದಿಯ ಭವಿಷ್ಯದ ಮೇಲೆ ಛಾಯಾಮಾರ್ಥಾಂಡನಾಗಿರ್ತಕ್ಕಂತಹ, ನಾವು ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ, ಆ ಮಹಾತ್ಮನ ಸನ್ನಿಧಿಯಲ್ಲಿ ನಾವು ಇದ್ದೇವೆ. ಆ ಛಾಯಾಮಾರ್ಥಾಂಡನ ಛಾಯೆ ಈ ಬಾರಿಯ ಯುಗಾದಿಯ ಭವಿಷ್ಯದ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರ್ತಾ ಇದೆ. ಇನ್ನೂ ಒಂದು ವಿಶೇಷ ಅಂತಂದರೆ, ಶನಿದೇವರನ್ನು ದೀರ್ಘಾಚಾರ ಅಂತ ಕರೀತಾರೆ. ಆತ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡೋದಕ್ಕೆ 2.5 ವರ್ಷಗಳಷ್ಟು ಸುದೀರ್ಘವಾದಂತಹ ಒಂದು ಕಾಲವನ್ನು ಆತ ತೆಗೆದುಕೊಳ್ತಾನೆ. ಹಾಗಾಗಿ ಆತನನ್ನು ದೀರ್ಘಾಚಾರ, ಮಂದಾಚಾರ ಅಂಥೇಳಿ ಕರೀತಾರೆ. ಕುಂಭರಾಶಿಯಿಂದ ಮೀನರಾಶಿಗೆ ಶನಿದೇವರು ಈಗ ಬರ್ತಾ ಇರುವಂಥದ್ದು 30 ವರ್ಷಗಳ ನಂತರ. ಈ 12 ರಾಶಿಗಳ ಚಕ್ರ ಏನಿದೆ, ಆ ಇಡೀ ರಾಶಿಯ ಚಕ್ರವನ್ನು ಸಂಪೂರ್ಣವಾಗಿ ಮುಗಿಸಿ ಕೊನೆಯ ರಾಶಿಯಾಗಿರ್ತಕ್ಕಂತಹ ಮೀನರಾಶಿಗೆ ಶನಿದೇವರು ಬರ್ತಾ ಇದ್ದಾರೆ. ಇದು 30 ವರ್ಷಗಳ ನಂತರ ಘಟಿಸ್ತಾ ಇರತಕ್ಕಂತಹ ಒಂದು ಘಟನೆ. ಹಾಗಾಗಿ ಯುಗಾದಿ ಅತ್ಯಂತ ವಿಶಿಷ್ಟವಾಗಿ ಈ ಬಾರಿ ಇರಲಿಕ್ಕಿದೆ. ಯುಗಾದಿಯ ದಿವಸ ಬೇವು ಬೆಲ್ಲವನ್ನು ತಿನ್ನುವಂಥದ್ದು, ಸಿಹಿ ಮತ್ತು ಕಹಿ ಎರಡೂ ಕೂಡ ನಮ್ಮ ಜೀವನದಲ್ಲಿ ಸಮವಾಗಿ ಇರಬೇಕು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಬೇವು ಬೆಲ್ಲವನ್ನು ಹಂಚುವಂತಹ ಒಂದು ಪರಿಪಾಠ ಯುಗಾದಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ. ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಠ ವಿನಾಶಾಯ ನಿಂಬಕದಳ ಭಕ್ಷಣಂ ಅಂಥೇಳಿ ನಾವು ಆ ಒಂದು ಬೇವು ಬೆಲ್ಲವನ್ನು ತಿನ್ನುವಂತಹ ಸಂದರ್ಭದಲ್ಲಿ ಹೇಳುವಂತಹ ಮಂತ್ರ. ಅಂದರೆ ಆ ಬೇವು ಬೆಲ್ಲವನ್ನು ಸ್ವೀಕಾರ ಮಾಡೋದ್ರಿಂದ ನಮ್ಮ ಆಯಸ್ಸು 100 ವರ್ಷಗಳ ಪರ್ಯಂತ ಇರಲಿ, ಆ 100 ವರ್ಷಗಳ ಪರ್ಯಂತ ದೇಹ ವಜ್ರದೇಹದ ಹಾಗೆ ಇರಲಿ ನಮ್ಮ ದೇಹ, ಮತ್ತು ಎಲ್ಲ ಅನಿಷ್ಟಗಳು ಸರ್ವಾರಿಷ್ಟಗಳು ಸಹಿತ ವಿನಾಶವಾಗಲಿ, ಸಕಲ ಸಂಪತ್ತುಗಳು ಸಕಲ ಸೌಭಾಗ್ಯಗಳು ನಮಗೆ ಒದಗಿ ಬರಲಿ ಅಂಥೇಳಿ ಆ ನಿಂಬಕ ದಳ ಅಂತಂದರೆ ಆ ಬೇವು ಬೆಲ್ಲವನ್ನು ಸ್ವೀಕಾರ ಮಾಡುವಂತಹ ಪರಿಪಾಠ ಯುಗಾದಿ ಹಬ್ಬದ ದಿವಸ ಇರ್ತದೆ. ಹಾಗಾಗಿ ಅದೇ ಸಂದರ್ಭದಲ್ಲಿ ಶನಿದೇವರು ಈ ಬಾರಿ ಬದಲಾವಣೆಯನ್ನು ಕಾಣ್ತಾ ಇರ್ತಕ್ಕಂಥ ಸಂದರ್ಭ.
ಮೇಷರಾಶಿಯವರಿಗೆ 7.5 7.5 ವರ್ಷ ಆರಂಭ ಆಗುವಂತಹ ಸಂದರ್ಭ. ಈ 7.5 ಅಂತಂದರೆ 7.5 ವರ್ಷ ಒಬ್ಬ ಮನುಷ್ಯನ ಜೀವಿತಾವಧಿಯಲ್ಲಿ 3 ಬಾರಿ ಈ 7.5 ಬರುವಂಥದ್ದು. 7.5 ವರ್ಷಗಳ ಪರ್ಯಂತ ಶನಿದೇವರ ಒಂದು ದೃಷ್ಟಿಯಲ್ಲಿ ನೇರವಾಗಿರ್ತಕ್ಕಂಥ ದೃಷ್ಟಿ ಆಯಾ ರಾಶಿಗಳ ಮೇಲೆ ಇರ್ತದೆ. ಅನೇಕ ಕಥೆಗಳು ನಾವು ಕೇಳಿದ್ದೇವೆ. ಸತ್ಯ ಹರಿಶ್ಚಂದ್ರನ ಕಥೆಯನ್ನು ಕೇಳಿದ್ದೇವೆ. 7.5 ಸಂದರ್ಭದಲ್ಲಿ ಆತ ಮಹಾರಾಜನಾಗಿದ್ದಂಥವನು ಸ್ಮಶಾನ ಕಾಯುವಂತಹ ಒಂದು ಪರಿಸ್ಥಿತಿ ಬಂದಂಥದ್ದು. ವಿಕ್ರಮಾದಿತ್ಯನ ಕಥೆಯನ್ನು ಕೇಳಿದ್ದೇವೆ. ಶನಿದೇವರ ಕಥೆಯನ್ನು ಕೇಳೋದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಒಂದಿಷ್ಟು ಪರಿಪಾಠಗಳಿದ್ದಾವೆ. ಸೂರ್ಯದೇವರು ಮತ್ತು ಛಾಯಾದೇವಿಯ ಸುತನಾಗಿರ್ತಕ್ಕಂಥವನು ಶನಿದೇವ. ಸೂರ್ಯನ ಪತ್ನಿ ಸಂಜ್ಞಾದೇವಿ, ಆಕೆ ಆ ಸೂರ್ಯನ ಪ್ರಬಲವಾಗಿರ್ತಕ್ಕಂತಹ ಕಿರಣಗಳಿಂದ ಬಳಲಿ ಹೋಗ್ತಾಳೆ. ಹಾಗಾಗಿ ಆ ಕಿರಣಗಳನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ಸಂಪಾದನೆ ಮಾಡೋದಕ್ಕೋಸ್ಕರವಾಗಿ ಆ ಸಂಜ್ಞಾದೇವಿ ಭೂಲೋಕಕ್ಕೆ ಬಂದು ತಪಸ್ಸನ್ನು ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿರ್ತಾರೆ. ಆಕೆ ಹಾಗೆ ಸೂರ್ಯನಿಂದ ಬರುವಂಥ ಸಂದರ್ಭದಲ್ಲಿ ಒಬ್ಬ ಪತಿವ್ರತೆಯಾಗಿರ್ತಕ್ಕಂಥ ಸಂಜ್ಞಾದೇವಿ ನನ್ನ ಕೊರತೆ ತನ್ನ ಪತಿಗಾಗಬಾರ್ದು ಅಂಥೇಳಿ ತನ್ನ ಪ್ರಬಲವಾಗಿರ್ತಕ್ಕಂಥ ಶಕ್ತಿಯಿಂದ ಛಾಯಾದೇವಿಯನ್ನು ಸೃಷ್ಟಿ ಮಾಡ್ತಾಳೆ. ಅವಳ ಹಾಗೆ ಇರುವಂತಹ ಛಾಯಾದೇವಿಯನ್ನು ಸೃಷ್ಟಿ ಮಾಡಿ ಸೂರ್ಯನ ಹತ್ತಿರಕ್ಕೆ ಕಳಿಸಿ ಆಕೆ ಭೂಲೋಕಕ್ಕೆ ಬಂದು ತಪಸ್ಸನ್ನು ಮಾಡ್ತಾ ಇರುವಂಥ ಸಂದರ್ಭ. ಈ ಛಾಯಾದೇವಿ ಸೂರ್ಯನಿಗೆ ಗೊತ್ತಾಗೋದಿಲ್ಲ. ಈ ಛಾಯಾದೇವಿಗೆ ಏನಾಗ್ತದೆ ಕೇಳಿದ್ರೆ, ಸಂಜ್ಞಾದೇವಿಗೆ 3 ಜನ ಮಕ್ಕಳು ಇರ್ತಾರೆ. ಅದರಲ್ಲಿ ಯಮ ಮತ್ತು ಯಮುನಾ ನಮಗೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ಹೆಸರು ನಮಗೆ ಗೊತ್ತಿದೆ. ವೈವಸ್ವತ ಮನು ಅನ್ನುವಂತಹ ಒಬ್ಬ ಮಗ ಮತ್ತು ಯಮ ಮತ್ತು ಯಮುನಾ ಅಂತಕ್ಕಂತಹ ಮಕ್ಕಳಿರ್ತಾರೆ. ಈ ಛಾಯಾದೇವಿಗೆ ಸೂರ್ಯ ದೇವರಿಂದ ಜನಿಸಿದಂತಹ ಮಗುವೇ ನಮ್ಮ ಶನಿದೇವರು. ಶ್ರುತಕರ್ಮ ಅಂಥೇಳಿ ಕರೀತಾರೆ. ಆ ನಂತರದಲ್ಲಿ ಶನೀಶ್ವರ ಅಂತೇಳಿ ಹೆಸರುವಾಸಿ ಆಗ್ತಾನೆ ಶನಿದೇವರು. ಈ ಛಾಯಾದೇವಿ ಆ ಸೂರ್ಯನ ಕಿರಣಗಳಿಂದ ಕಪ್ಪು ಬಣ್ಣಕ್ಕೆ ತಿರುಗಿ ಬಿಡ್ತಾಳೆ. ಹಾಗಾಗಿ ಜನಿಸಿದಂತಹ ಮಗುವು ಕೂಡ ಕಪ್ಪು ವರ್ಣದವನಾಗಿರ್ತಾನೆ. ಶ್ರುತಕರ್ಮ ಅಂಥೇಳಿ ಆತನನ್ನು ಕರೀತಾರೆ. ಅವನೇ ಮುಂದೆ ಶನಿದೇವರು ಅಂತೇಳಿ ಆಗುವಂಥದ್ದು. ಎಷ್ಟು ಶನಿದೇವರು ಯಾವ ಮಟ್ಟಿಗೆ ಸಿಟ್ಟಿಗೇಳ್ತಾರೆ ಅಂತಂದರೆ, ಹುಟ್ಟಿದಂತಹ ಸಂದರ್ಭದಲ್ಲಿ ನಾನು ಯಾಕೆ ಇಷ್ಟು ಕಪ್ಪಿದ್ದೇನೆ ಅಂತೇಳಿ ತಾಯಿಯನ್ನು ಕೇಳ್ತಾರೆ. ಸೂರ್ಯದೇವನ ಕಿರಣಗಳಿಂದ ಇಷ್ಟು ಮಟ್ಟಿಗೆ ಕಪ್ಪಾಗಿದೆ ಅಂತ ಹೇಳಿದ ಕಾರಣಕ್ಕೋಸ್ಕರವಾಗಿ ಶನಿದೇವರು ತಂದೆಯ ಕಿರಣಗಳೇ ಕ್ಷೀಣವಾಗಿ ಹೋಗಲಿ ಅನ್ನುವಂತಹ ರೀತಿಯಲ್ಲಿ ಒಂದು ತಪಸ್ಸನ್ನು ಮಾಡಿದಂತಹ ಶನಿದೇವರು. ಹಾಗಾಗಿ ತಂದೆಗೂ ಮತ್ತು ಮಗನಿಗೂ ವೈರತ್ವ ಬರ್ತದೆ. ಹಾಗಾಗಿ ಶನಿದೇವರು ಯಾವಾಗಲೂ ಕೂಡ ಪಶ್ಚಿಮ ಭಾಗಕ್ಕೆ ಮುಖವನ್ನು ಮಾಡಿ ಇರುವಂಥದ್ದು. ಶನಿದೇವರ ದಿಕ್ಕು ಯಾವುದು ಅಂತಂದರೆ ಪಶ್ಚಿಮ ದಿಕ್ಕು. 7.5 ಸಂದರ್ಭದಲ್ಲಿ ಪಂಚಮ 5ನೇ ಮನೆಯಲ್ಲಿ ಶನಿ ಇರುವಂಥ ಸಂದರ್ಭ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಜನ್ಮದಲ್ಲೇ ಇರುವಂಥದ್ದು ಶನಿ. ಹೀಗೆ ಬೇರೆ ಬೇರೆ ರಾಶಿಗಳಲ್ಲಿ ಶನಿದೇವರು ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಆಯಾ ಜಾತಕರಿಗೆ ಆಗಾಗ ಅಂತಂಥದ್ದೇ ಸಮಸ್ಯೆಗಳು ಬರ್ತವೆ, ಕಷ್ಟಗಳು ಬರ್ತವೆ, ಕಷ್ಟ ಕಾರ್ಪಣ್ಯಗಳು ಬರ್ತವೆ. ಈ 7.5 ಕಷ್ಟದಿಂದ ನಾವು ಹೊರಗೆ ಬರಬೇಕು. ಪಂಚಮ ಶನಿ, ಅಷ್ಟಮ ಶನಿ ಎಲ್ಲ ಪೀಡೆಗಳಿಂದ ನಾವು ಪಾರಾಗಬೇಕು ಅಂತಂದರೆ ಆ ಶನಿದೇವರಲ್ಲಿ ನಾವು ಶರಣಾಗತರಾಗಬೇಕು. ಶನಿ ಶಾಂತಿ ಹೋಮಗಳನ್ನು ಮಾಡಿಸುವಂಥದ್ದು,
ಅಭಿಷೇಕಗಳನ್ನು ಮಾಡಿಸುವಂಥದ್ದು, ಪೂಜೆಯನ್ನು ಮಾಡಿಸುವಂಥದ್ದು ಅಷ್ಟಕ್ಕೆ ಸೀಮಿತ ಅಲ್ಲ. ಶನಿದೇವರು ನಮ್ಮ ತಪ್ಪುಗಳನ್ನು ಎದುರುಗಡೆಗೆ ತೋರಿಸಿ ಅದಕ್ಕೆ ತಕ್ಕನಾದಂಥ ಶಿಕ್ಷೆಯನ್ನು ಕೊಡುವಂಥವನು ಶನಿದೇವನಾಗಿದ್ದರಿಂದ ಧರ್ಮದ ಹಾದಿಯಲ್ಲಿ ನಾವು ಸಾಗಬೇಕಾಗ್ತದೆ. ಹೆಚ್ಚೆಚ್ಚು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ದಾನ ಧರ್ಮಗಳನ್ನು ಮಾಡಬೇಕು, ಸತ್ಯವಂತರಾಗಿರಬೇಕು. ಎಲ್ಲವೂ ಕೂಡ ಮನುಷ್ಯ ಜೀವನಕ್ಕೆ ಬಂದ ನಂತರದಲ್ಲಿ ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತೇಳಿ ದಾಸರು ಹೇಳ್ತಾರೆ. ಹಾಗಾಗಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜೀವನಕ್ಕೆ ಬಂದಾಗ ಮೋಕ್ಷದ ಹಾದಿಗೆ ನಾವು ಹೋಗಬೇಕಂತ ಹೇಳಾದರೆ ನಮ್ಮ ಜೀವನದಲ್ಲಿ ಇಂತಿಂಥ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥದ್ದು ಒಂದಿಷ್ಟು ರೀತಿ ರಿವಾಜುಗಳಿದ್ದಾವೆ. ಅವುಗಳೆಲ್ಲವನ್ನು ಪಾಲನೆ ಮಾಡ್ಕೊಂಡು ಹೋದರೆ ಮಾತ್ರ ಶನಿದೇವರು ನಮಗೆ ಸದಾಕಾಲ ಸನ್ಮಂಗಲವನ್ನು ಉಂಟು ಮಾಡ್ತಾನೆ. ಎಲ್ಲರಿಗೂ ಒಂಥರ ಭಯ, ಶನಿದೇವರು ಅಂದರೆ ಭಯ. ಅಯ್ಯೋ, ಯಾರು ಶನಿ ದೇವರ ಫೋಟೋವನ್ನು ಮನೇಲಿ ಪೂಜೆ ಮಾಡೋದಿಲ್ಲ, ಶನಿದೇವರ ಪ್ರಸಾದ ಮನೆಗೆ ತಗೊಂಡು ಹೋಗೋದಕ್ಕೆ ಹೆದರ್ತಾರೆ, ಶನಿ ಕಥೆಗಳನ್ನು ಮನೇಲಿ ಓದೋದಕ್ಕೂ ಹೆದರ್ತಾರೆ. ಹಾಗಲ್ಲ ಅದು. ಶನಿದೇವರು ಸದಾಕಾಲ ಸರ್ವರಿಗೂ ಸನ್ಮಂಗಲವನ್ನು ಉಂಟು ಮಾಡತಕ್ಕಂತಹ ದೇವರು. ಆದರೆ ನಾವು ಮಾಡಬಾರ್ದನ್ನು ಮಾಡಿ ಶನಿದೇವರಲ್ಲಿ ಬಂದು ಕಾಣಿಕೆ ಹಾಕಿಬಿಟ್ರೆ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗ್ತವೆ ಅನ್ನುವಂಥದ್ದು ತಪ್ಪು. ಭಾರಿ ವಿಚಿತ್ರ ನೋಡಿ ಹೇಗಿದೆ ಅಂತಂದರೆ, ಶನಿದೇವರು ನಾವು ಇಲ್ಲಿ ಭೂಲೋಕದಲ್ಲಿ ಜೀವದಲ್ಲಿ ಇರುವಂಥ ಸಂದರ್ಭದಲ್ಲಿ ಮಾಡುವಂತಹ ತಪ್ಪುಗಳನ್ನು ಪತ್ತೆ ಹಚ್ಚಿ ಅದಕ್ಕೆ ತಕ್ಕದಾದಂಥ ಶಿಕ್ಷೆಯನ್ನು ಕೊಡೋಣ. ಆದರೆ ಶನಿಯ ಸಹೋದರ ಯಾರು? ಯಮಧರ್ಮರಾಯ. ಅವನು ಕೂಡ ಸೂರ್ಯನ ಮಗನೇ, ಸಂಜನಾದೇವಿ ಮತ್ತು ಸೂರ್ಯನ ಮಗ. ಶನಿದೇವರು ಸೂರ್ಯ ಮತ್ತು ಛಾಯಾದೇವಿಯ ಮಗ. ಅವರು ಸಹೋದರರು. ಶನಿ ಮತ್ತು ಯಮ ಸಹೋದರರು. ಹಾಗಾಗಿ ಯಮ ನಾವು ನಮ್ಮ ಜೀವಿತ ಅವಧಿಯ ನಂತರದಲ್ಲಿ ನಮ್ಮ ಭೌತಿಕ ಶರೀರ ಅಳಿದ ನಂತರದಲ್ಲಿ ನಮಗೆ ಒಂದು ಕಲ್ಪನೆ ಇದೆ, ಸ್ವರ್ಗ ನರಕ ಅಂಥೇಳಿ. ಯಮಲೋಕದ ಅಧಿಪತಿಯಾಗಿರ್ತಕ್ಕಂಥ ಯಮಧರ್ಮ ನಮಗೆ ಅಲ್ಲಿ ಶಿಕ್ಷೆಯನ್ನು ಕೊಡ್ತಾನೆ. ಆದರೆ ಶನಿದೇವರು ಜೀವಿತ ಅವಧಿಯಲ್ಲಿ ಭೂಲೋಕದಲ್ಲಿ ನಾವು ಮಾಡಿದಂಥ ತಪ್ಪುಗಳನ್ನು ಪತ್ತೆ ಹಚ್ಚಿ ಆತ ಶಿಕ್ಷೆಯನ್ನು ಕೊಡುವಂಥವನು. ಹಾಗಾಗಿ ಶನಿದೇವರ ವಿಚಾರವಾಗಿ ಮಾತಾಡೋದಾದರೆ ಭಾಳ ಸುದೀರ್ಘವಾಗಿ ಮಾತುಗಳನ್ನು ಆಡಬಹುದು. ಆದರೆ ಈ ಬಾರಿ ಯುಗಾದಿಯ ಸಂದರ್ಭದಲ್ಲೇ ಶನಿ ಗೋಚಾರ ಕೂಡ, ಶನಿಯ ರಾಶಿ ಬದಲಾವಣೆ ಕೂಡ ಆಗ್ತಾ ಇರೋದ್ರಿಂದ ಆ ಶನಿಯ ಪ್ರಭಾವ ನಮ್ಮ ರಾಶಿಗಳ ಮೇಲೆ, ರಾಶಿ ಭವಿಷ್ಯದ ಮೇಲೆ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಂಡು ಸಾಕಷ್ಟು ಶನಿದೇವರಲ್ಲಿ ಶರಣಾಗತರಾಗಿ ಕಷ್ಟ ಸುಖ ಎಲ್ಲವನ್ನೂ ಕೂಡ ಸಮಾನಾಗಿ ಸ್ವೀಕಾರ ಮಾಡ್ತೇವೆ ಅಂತೇಳಿ ಈಗಾಗಲೇ ಹೇಳಿರುವ ಹಾಗೆ ನಿಂಬಕ ದಳ, ಬೇವಿನ ಎಲೆಯನ್ನು ಸ್ವೀಕಾರ, ಬೇವು ಬೆಲ್ಲವನ್ನು ಸ್ವೀಕಾರ ಮಾಡುವುದರ ಮೂಲಕ ಆ ಸ್ವಾಮಿಗೆ ಅದನ್ನು ಅರ್ಪಣೆಯನ್ನು ಮಾಡಿ ಭಾಳ ವಿಶೇಷವಾದಂಥದ್ದು. ಶನಿವಾರ ದಿವಸವೇ ಬಂದಿದೆ ಶನಿದೇವರ ರಾಶಿ ಬದಲಾವಣೆ. ಶನಿದೇವರ ತಂದೆ ಭಾನುದೇವ, ಸೂರ್ಯದೇವ, ಭಾನುವಾರ ದಿವಸ ಯುಗಾದಿ ಬಂದಿದೆ. ಎಲ್ಲವೂ ಕೂಡ ಭಾಳ ಅಪರೂಪವಾಗಿರ್ತಕ್ಕಂತಹ ಘಟನೆಗಳು. ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಮಂಗಳಕರನಾಗಿರ್ತಕ್ಕಂತಹ ಶನಿದೇವರು ಶುಭವನ್ನು ಉಂಟು ಮಾಡಲಿ ಮತ್ತು ಯುಗಾದಿಯ ಭವಿಷ್ಯ ಉಜ್ವಲವಾಗಲಿ. ಈ ದೇಶದ ಜನತೆಗೆ ಸುಖ ಶಾಂತಿ ಸಮೃದ್ಧಿ ಲಭಿಸಲಿ. ಒಳ್ಳೆಯ ಮಳೆ ಬೆಳೆಯಾಗಿ ಸಕಲ ಸೌಭಾಗ್ಯಗಳು ಜನತೆಗೆ ಒದಗಿ ಬರಲಿ.
ಎಲ್ಲರೂ ಕೂಡ ಧರ್ಮದ ಹಾದಿಯಲ್ಲಿ ಸಾಗುವಂತೆ ಆಗಲಿ ಎನ್ನುವಂತಹ ಆಶಯದೊಂದಿಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ.